ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಚಾನಲ್ಗೆ. ನೋಡಿ, ಇದಿರೋದು ಬನಶಂಕರಿ 6 ಸ್ಟೇಜ್ 10th ಬ್ಲಾಕಲ್ಲಿ 20/30 ಸೌತ್ ಆ್ಯಂಡ್ ವೆಸ್ಟ್ ಕಾರ್ನರು, ನಾರ್ತ್ ಫೇಸ್ ಮೇನ್ ಡೋರ್ ಇರುತ್ತೆ. ಲಿಫ್ಟ್ ಇರುವಂತಹ ಮನೆ, ಪ್ರತಿಯೊಂದು ಬೆಡ್ರೂಮ್ಗೂ ಬಾಲ್ಕನಿಗಳು ಸಿಗುತ್ತೆ. ಟೋಟಲ್ ನಮಗೆ 4 ಬೆಡ್ರೂಮ್ ಇರುತ್ತೆ. ಇದೇನು ನೋಡ್ತಿದ್ದೀರಾ ನೀವು, ವೆಸ್ಟ್ ಫೇಸು 30 ಅಡಿ ಇದೆ, ಸೌತ್ ಫೇಸಲ್ಲಿ 20 ಅಡಿ ಇದೆ. ಹೆಸರಿಗೆ ಮಾತ್ರ ಸೌತು, ಬಟ್ ವೆಂಟಿಲೇಷನ್ಗೆ ಮಾತ್ರ ವಿಂಡೋಗಳು ಇಟ್ಟಿದ್ದೀವಿ. ಮೇನ್ ಏನಿದ್ರು ವೆಸ್ಟ್ ಫೇಸಿಂದ ಮತ್ತು ನಾರ್ತ್ ಫೇಸಿಂದನೇ ಕಮ್ಯುನಿಕೇಷನ್ ಇರುತ್ತೆ ಈ ಮನೆಗೆ. ನಿಮಗೆ 30 ಅಡಿ ವೈಡ್ ರಸ್ತೆ ಎರಡು ಕಡೆಯೂ ಸಿಗುವಂಥದ್ದು, ಟಾರ್ ರೋಡಲ್ಲಿ ಆಗಿದೆ. ಇನ್ನೊಂದು, ಈ ಮನೆಗೆ ಲ್ಯಾಂಡ್ ಮಾರ್ಕು ಕನಕ ಭವನ ಅಥವಾ ಲಕ್ಷ್ಮೀ ದೇವಸ್ಥಾನ ಏನಿದೆಯಲ್ಲ ಅಲ್ಲಿ ಹಿಂದ್ಗಡೆ ಬರುತ್ತೆ. ಫ್ರಂಟ್ ಎಲಿವೇಷನ್ ನೋಡ್ತಿದ್ದೀರಾ, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಪ್ಲ್ಯಾಂಟರ್ ಬಾಕ್ಸ್ ಎಲ್ಲ ಕಾಣಿಸ್ತಾ ಇದೆ. CNC ಕಟ್ಟಿಂಗಲ್ಲಿ ಫಂಡ್ರೋ ಮ್ಯಾಕ್ಸ್ ಅಟ್ಯಾಚ್ ಮಾಡಿ ಗೇಟ್ನ ಕೊಟ್ಟಿದ್ದಾರೆ. 4 ಫೋಲ್ಡಬಲ್ ಇಲ್ಲಿದೆ, ಈ ಕಡೆ 4 ಫೋಲ್ಡಬಲ್ಲು ಇದೆ. 30 ಅಡಿ ಅಲ್ವಾ, ಹಾಗಾಗಿ ದೊಡ್ಡ ಗೇಟ್ ಸಿಗುತ್ತೆ. ಮನೆ ಹೆಸರು ಬರೋದಕ್ಕೆ ಅಲ್ಲಿ ಸ್ಪೇಸ್ ಸಿಗುತ್ತೆ. ಗೆಳೆಯರೆ, ಈಗ ನಾನು ಪಾರ್ಕಿಂಗ್ ಲೇಔಟಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಫ್ಲೋರಿಂಗು 1/1 ಕಜಾರಿಯಾ ಟೈಲ್ಸ್ದು ಸೆರಾಮಿಕ್ಸ್ ಆಂಟಿ ಸ್ಕಿಡ್ ಕೊಟ್ಟಿದ್ದಾರೆ. ವಾಲ್ ಕ್ಲೈಂಡಿಂಗ್ ಸುತ್ತ ನೋಡ್ತಾ ಇದ್ದೀರಾ, 2/4 ವೆಟ್ರಿಫೈಡ್ ಟೈಲ್ಸ್ ಇದೆ. ಓಕೆ, ರೈಟ್. ಈಗ ಈ ಕಡೆಯೇ ತೋರಿಸಿದ್ದೀನಿ ಅಂದ ಮೇಲೆ ಬೋರ್ವೆಲ್ ಇದೆ, ಸಂಪ್ ಇದೆ, ತೋರಿಸ್ತಾ ಇದ್ದೀನಿ. ಕಾವೇರಿ ಮೀಟರ್ ಕೆಳಗಡೆ ಇದೆ. ಪ್ಲಗ್ ಆ್ಯಂಡ್ ಪ್ಲೇ, ನೀವು ಮೀಟರ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ನಲ್ಲಿ ಪಾಯಿಂಟ್ಗಳು ಅಲ್ಲಿ ಕೆಳಗಡೆ ಸಿಗುತ್ತೆ. ಹಾಗೆ ಈ ಸ್ಟೇರ್ ಕೇಸ್ ಕೆಳಗಡೆ UPS ಪಾಯಿಂಟ್ ನಮಗೆ ಅಲ್ಲಿ ಸಿಗುತ್ತೆ. ಒಂದು ಫುಲ್ಲು ವ್ಯೂ ಪಾರ್ಕಿಂಗ್ದು. ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ನಮಗೆ ಇಲ್ಲಿ ಸಿಗುತ್ತೆ. ಲಿಫ್ಟ್ ಪ್ರಾವಿಷನ್ ಇಲ್ಲಿದೆ. ಮೇಂಟೆನೆನ್ಸ್ ಅಂಡರ್ ಮೇಂಟೆನೆನ್ಸಲ್ಲಿದೆ, ಮಾಡಿಕೊಡ್ತಾರೆ ಅದು. ಈ ಕಡೆಯೂ ಗೇಟು, ಈ ಕಡೆಯೂ ಗೇಟು. ವೆಂಟಿಲೇಷನ್ಗೆ ವಿಂಡೋಗಳು ಇಟ್ಟಿದ್ದಾರೆ ಈ ಕಡೆ ಮತ್ತು ಆ ಕಡೆ. ಚೆನ್ನಾಗಿದೆ. ಕಾರ್ನರ್ಗೂ ನಿಮಗೆ ಅಗ್ನಿಮೂಲೆ ಅಲ್ವಾ, ಅದು ಸೌತ್ ವೆಸ್ಟ್ ಕಾರ್ನರ್ ಆಗಿರೋದ್ರಿಂದ ಗ್ಯಾಸ್ ಪ್ರಾವಿಷನ್ ಅಲ್ಲಿ ಮೂಲೆಯಲ್ಲಿ ಸಿಗುತ್ತೆ. ಇಲ್ಲಿದೆ ನೋಡಿ, ಆ ಪೈಪ್ ಏನಿದೆಯಲ್ಲ, ಗ್ಯಾಸ್ ಪ್ರಾವಿಷನ್ ಅಲ್ಲಿ. POP ಫಾಲ್ ಸೀಲಿಂಗು ಮತ್ತು ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ನೋಡ್ಬೋದು, 2 ಕಾರ್ಗಳು ಆರಾಮಾಗಿ ನಿಂತ್ಕೋಬೋದು. 2 ಕಡೆಯೂ ಗೇಟ್ ಓಪನ್ ಮಾಡ್ಕೊಂಡು ಹೋಗ್ಬೋದು. ಪರ್ಟಿಕ್ಯುಲರಾಗಿ ಗೇಟ್ ಕೊಟ್ಟಿದ್ದಾರೆ, ಸಖತ್ತಾಗಿ ಇಷ್ಟಪಡ್ತೀರಾ. ಸ್ಟೋರೇಜ್ ಪಾಯಿಂಟ್ ಎಲ್ಲ, ಶೂ ರ್ಯಾಕೆಲ್ಲ ಬೇಕಾದ್ರೆ ಇಟ್ಕೋಬೋದು ಇಲ್ಲಿ. ಇದು ಒಂದು ಪಾರ್ಕಿಂಗ್ ಲೇಔಟಲ್ಲಿ ಈ ಮನೆ ಲುಕ್ಕು. ಸರಿ, ಹಾಗಾದ್ರೆ ಮೇಲ್ಗಡೆ ಹೋಗೋಣ. ನೋಡಿ, ಸ್ಟೇರ್ ಕೇಸ್ಗೆ ಲಪೋಟ ಆಂಟಿ ಸ್ಕಿಡ್ ಗ್ರಾನೈಟ್ನ ಕೊಟ್ಟಿದ್ದಾರೆ. 3.5 ಅಡಿ ವೈಡ್ ಆಗಿದೆ. ಟೀಕುಡ್ ಪಿಲ್ಲರ್ ಇದೆ, ಅದಕ್ಕೆ 304 ಗೇಜ್ SS ರೇಲಿಂಗ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ. ವಾಲ್ ಕ್ಲೈನಿಂಗ್ ಎಲ್ಲ ವೆಟ್ರಿಫೈಡ್ ಟೈಲ್ಸ್. ಸೂಪರ್ ಚೆನ್ನಾಗಿದೆ, ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ. ನಿಮಗೆ ಒಂದು ಸೈಡಲ್ಲಿ SS ರೇಲಿಂಗ್ಸು, ಇನ್ನೊಂದು ಕಡೆ ವಾಲ್ ಕ್ಲೈನಿಂಗು ವೆಟ್ರಿಫೈಡ್ ಟೈಲ್ಸು ಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ಈಸಿ. ಪಕ್ಕ ಬಿಲ್ಡಿಂಗ್ ಬರೋವರೆಗೂ ಸೇಫ್ಟಿ ಇರಲಿ ಅನ್ನೋ ಕಾರಣಕ್ಕೆ MS ರೇಲಿಂಗ್ಸ್ ಮಾಡಿಬಿಟ್ಟಿದ್ದಾರೆ. ಸರಿನಾ? ನಿಮಗೆ ದೇವರ ಫೋಟೋ ಎಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಫ್ರೇಮ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಯಾವ ಫೋಟೋ ಬೇಕೋ ಅದು ಇನ್ಸ್ಟಾಲ್ ಮಾಡ್ಕೋಬೋದು. ಮೇಲಿಂದ ಕೆಳಗಡೆ ಈ ಥರ ನೋಡೋದಕ್ಕೆ ಅಂದ ಚೆನ್ನಾಗಿದೆ ಮನೆ. ಸರಿ, ಹಾಗಾದರೆ ಮನೆ ಒಳಗಡೆ ಹೋಗಿ ತೋರಿಸ್ತೀನಿ ನೋಡಿ. ಇದು ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು ಹಿಚ್ಚಿಂಗ್ ಗ್ಲಾಸು ಸಪೋರ್ಟ್ ಸಿಗುತ್ತೆ. ನಮಗೆ ನಾರ್ತ್ ಫೇಸ್ ಮೇನ್ ಡೋರು, 8 ಇಂಚಸ್ ವಾಸ್ಕಲ್ ಸಿಗುತ್ತೆ. ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ಲ್ಯಾವಿಶ್ ಹಾಲು. ಗುಡ್. ಫ್ಲೋರಿಂಗು ಗ್ರಾನೈಟು. ಆಪೋಸಿಟ್ ನಿಮಗೆ ಲಿಫ್ಟ್ ಪ್ರಾವಿಷನ್ನು, ಲಿಫ್ಟ್ ಸಿಗುತ್ತೆ. ಇದು ಒಂದು TV ಯೂನಿಟು. ಈ TV ಯೂನಿಟಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಇದೊಂದು ಹಾಲು. ಈ ಹಾಲಲ್ಲಿ ನಾವು ಸ್ಟೋರೇಜ್ ಎಲ್ಲ ಸ್ಟೇರ್ಕೇಸ್ ಕೆಳಗಡೆ ಕೊಟ್ಟಿದ್ವಿ. ಅಲ್ಲಿ ನಾವು ಸೋಫಾ ಸೆಟ್ನ ಇಟ್ಕೋಬೋದು. ಇಲ್ಲಿ ಮುಂದೆ ಹಾಗೆ ಈ ಕಡೆ ಸೈಡಲ್ಲಿ ಈ ವಿಂಡೋ ಏನಿದೆಯಲ್ಲ, ಈ ಥರ ಒಂದು ಸೋಫಾನ ಅಲೈನ್ಮೆಂಟ್ ಮಾಡ್ಕೋಬೋದು. ಸಿಕ್ಕಾಪಟ್ಟೆ ಗಾಳಿ ಬೆಳಕು ಬರುತ್ತೆ. ಇಲ್ಲೂ ವಿಂಡೋ, ಇಲ್ಲೂ ವಿಂಡೋ. ಈ ಡೋರಲ್ಲೂ ಕೂಡ ಕ್ಲೋಸ್ ಮಾಡಿದರೆ ಹೆಚ್ಚಿನ ಗ್ಲಾಸೆಲ್ಲ ಇದೆ. ವಿಂಡೋ ವೆಂಟಿಲೇಷನ್ನು ತುಂಬ ಚೆನ್ನಾಗಿ ಬರುತ್ತೆ. ಫಾಲ್ ಸೀಲಿಂಗ್ ಬಗ್ಗೆ ಹೇಳ್ತೀನಿ. ಫುಲ್ ವಿನಿಯರ್ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ವಿತ್ ಫ್ಯಾನ್ಸಿ ಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಖುಷಿಯಾಗಿ ಪಡ್ತೀರಾ, ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು. ಇದೊಂದು ಹಾಲು. ಈಗ ನಾನು ನಿಮಗೆ ಆ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಇದೊಂದು TV ಯೂನಿಟು. ಎಷ್ಟೇ ದೊಡ್ಡ TV ಇದ್ರೂ ಕೂಡ ಹ್ಯಾಂಗ್ ಮಾಡ್ಕೋಬೋದು. ಗೋಲ್ಡನ್ ಬಾರ್ಡರ್ ಆಗಲಿ, ಅಕ್ರಾಲಿಕಲ್ಲಿ ಮಾಡಿರುವಂಥ ಇಂಟೀರಿಯರ್ ವರ್ಕ್ ಸಿಗುತ್ತೆ. ಡೋರ್ ನೋಡಿ ಎಷ್ಟು ಕೂಲಾಗಿದೆ, ಸರಿನಾ?
ಇದೊಂದು ಹಾಲು. ಮತ್ತು ಈ ಕಡೆಯಿಂದ ನಿಂತ್ಕೊಂಡು ನೋಡಿದರೆ ಮೇನ್ ಎಂಟ್ರೆನ್ಸು ಮತ್ತು ವೆಂಟಿಲೇಷನ್ಗೆ ಬಿಗ್ ವಿಂಡೋ 8x8 ಇರುವಂತಹ ದೊಡ್ಡ ವಿಂಡೋ ಸಿಗುತ್ತೆ, 4 ಶಟರ್ ಸಮೇತ. ಆ ಮೂಲೆಯಲ್ಲಿ ವಾಯು ಮೂಲೆ ಕಾಮನ್ನಾಗಿ ಟಾಯ್ಲೆಟ್ ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ಮಾತ್ರ ಫಿನಿಷಿಂಗು ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸುತ್ತೆ. ಸರಿ, ಕಾಮನ್ ಟಾಯ್ಲೆಟು ನಾನು ನಿಮಗೆ ಮೇಲ್ಗಡೆ ಹೋಗಬೇಕಾದ್ರೆ ತೋರಿಸ್ಕೊಡ್ತೀನಿ. ಈಗ ಇಲ್ಲಿರೋದನ್ನ ಕವರ್ ಮಾಡಿ ತೋರಿಸ್ತೀನಿ. ನೋಡಿ, ಇದೆಲ್ಲ ಇಂಟೀರಿಯರ್ ವರ್ಕಲ್ಲಿ ಮಾಡಿರೋಂಥದ್ದು, ಲಕ್ಸುರಿ ಫೀಲಿಂಗ್ ಬರುತ್ತೆ. ಅಡುಗೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಫುಲ್ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂಥ ಆರ್ಟ್ ಸಿಗುತ್ತೆ, ವಿತ್ ಪ್ರೊಫೈಲ್ ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ರೈಟ್, 2 ಪಾರ್ಟಿಷನ್ ಇದೆ, ಒಂದು ಬಲಭಾಗಕ್ಕೆ ಮತ್ತು ಎಡಭಾಗಕ್ಕೆ. ಎಡಭಾಗದಲ್ಲಿ ನಮಗೆ ಒಂದು ಅಡುಗೆ ಮನೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ಲಿಫ್ಟ್ ಹಿಂದ್ಗಡೆ ನಿಮಗೆ ಅಡುಗೆ ಮನೆ ಬರುತ್ತೆ. ಎಲ್ ಶೇಪ್ ಸ್ಲ್ಯಾಬು, ಅದು ಕ್ವಾಡ್ಸ್ ಆಗಿರುತ್ತೆ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ನು, ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳು ಸಿಗುತ್ತೆ. ಇಲ್ಲಿ ನೀವು ಗ್ಯಾಸ್ ಇಟ್ಕೊಳ್ಳೋದಕ್ಕೆ, ಇಲ್ಲಿ ಚಿಮ್ನಿ, ಜಿ ಪ್ರೊಫೈಲಲ್ಲಿರುವಂತಹ ಓಪನ್ ಡೋರ್ ವಾರ್ಡ್ರೋಬರ್ಗಳು ಸಿಗುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಇದೆ, ಪ್ರೊಫೈಲ್ ಲೈಟೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ವಾಟರ್ ಪ್ಯೂರಿಫೈ ಸಿಗುವಂಥದ್ದು. POP ಬಗ್ಗೆ ಹೇಳಬೇಕಂದ್ರೆ ಫಾಲ್ ಸೀಲಿಂಗು ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಆಯಿತಾ? ಈಗ ಈ ಅಡುಗೆ ಮನೆಯಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಫ್ರಿಡ್ಜ್ ಪಾಯಿಂಟ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಆಪ್ಷನ್ ಇದೆ. ಅಲ್ಲಿ ಡೈನಿಂಗ್ ಹಾಲ್ ಏರಿಯಾ, ಫುಲ್ಲು ಡೈನಿಂಗ್ ಹಾಲ್ ಏರಿಯಾ ಮಾಡ್ಕೋಬೋದು. ಇಲ್ಲೂ ಕೂಡ ಗಾಳಿ ಬೆಳಕಿಗೆ 2 ವಿಂಡೋ ಇಟ್ಟಿದ್ದಾರೆ. ವೆಂಟಿಲೇಷನ್, ಕ್ರಾಸ್ ವೆಂಟಿಲೇಷನ್ನು ಎಲ್ಲ ಟೀಕ್ ವುಡ್ಡಿಂದ ಆಗಿರುತ್ತೆ. ತುಂಬ ಗಾಳಿ ಬೆಳಕು ಬರುತ್ತೆ. 1, 2, 3, 4, 5 ಟೋಟಲ್ 5 ಕಡೆ ವೆಂಟಿಲೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಈಗ ಪೂಜಾ ರೂಮು, ಹಿಚ್ಚಿಂಗ್ ಗ್ಲಾಸು, ಫ್ರೇಮ್ ಬಂದು ಟೀಕ್ ವುಡ್ಡು, ಒಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆನೇ ಮಾಡ್ಬೋದು. ನೋಡಿ ಸ್ಪೇಸ್ ಎಷ್ಟಿದೆ. ಫೋಟೋ ಫ್ರೇಮ್ ಇಡೋದಕ್ಕೆ ಸ್ಲ್ಯಾಬ್ ಇದೆ. ಪೂಜೆ ಸಾಮಗ್ರಿಗಳು ಎಲ್ಲ ಇಟ್ಕೊಳ್ಳೋದಕ್ಕೆ ಒಳಗಡೆ ಸ್ಲ್ಯಾಬ್ ಮಾಡಿಕೊಟ್ಟಿದ್ದಾರೆ. ಸ್ಮಾರ್ಟ್ ಮಾರ್ಬಲ್ಲು, ವಾಲ್ ಕ್ಲೈನಿಂಗು ವಿತ್ ಗೋಲ್ಡನ್ ಬಾರ್ಡರು, ಟಫನ್ ಗ್ಲಾಸು, ಫಾಲ್ ಸೀಲಿಂಗ್ ಸಿಗುತ್ತೆ. ಇದೊಂದು ಪೂಜಾ ರೂಮು ಆಯಿತು. ಆಲ್ಮೋಸ್ಟ್ ಈ ಫ್ಲೋರಲ್ಲಿ ಫುಲ್ ಕವರ್ ಮಾಡಿ ತೋರಿಸಿದ್ದೀನಿ. ಕಾರ್ನರಲ್ಲಿ ಈ ಥರ ಕ್ವಾಲಿಟಿಯಾಗಿ ಬಂದಿರುವಂಥ ಮನೆ ತುಂಬಾ ರೇರ್ ಆಗಿರುತ್ತೆ. ನೋಡಿ, ಹೊರಗಡೆಯಿಂದ ಇಂಟೀರಿಯರ್ ತೋರಿಸಿ, ಈಗ ಒಳಗಡೆಯಿಂದ ಅಡುಗೆ ಮನೆಯಿಂದ ತೋರಿಸ್ತಾ ಇದ್ದೀನಿ. ಈ ಮನೆಗೆ ಪೆಂಡಿಂಗ್ ಇರೋದು ಬಾತ್ರೂಮ್ ಫಿಟ್ಟಿಂಗ್ಸ್ಗಳು, ಲಿಫ್ಟು, ಅದು ಬಿಟ್ಟರೆ ಪೇಂಟಿಂಗ್ ಜಾಬ್ ಎಲ್ಲ ಪ್ರತಿಯೊಂದು ಕವರ್ ಆಗಿ ಹೋಗಿದೆ. ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಸರಿ, ಈಗ ಇಲ್ಲಿ ಒಂದು ಕಾಮನ್ ಆಗಿ ಬಾತ್ರೂಮ್ ಇದೆ. ಪಕ್ಕ ವಾಸ್ತು ಬೇಕು ಅನ್ನೋದಕ್ಕೋಸ್ಕರ ಮನೆ ಇದು. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಗುಡ್. 2x4 ವೆಟ್ಟಿಫೈಡ್ ಟಾಪ್ ಟು ಬಾಟಮ್. ವೆಂಟಿಲೇಷನ್ಗೆ ಇಲ್ಲಿದೆ. ಎಲ್ಲದನ್ನು ಯೋಚನೆ ಮಾಡಿದ್ದಾರೆ, ಡೌಟೇ ಇಲ್ಲ. ಈಗ ಸ್ಟೇರ್ ಕೇಸ್ ಅದರ ಅಪೋಸಿಟೇ 3 ಅಡಿ ವೈಡಾಗಿದೆ. ಸ್ಟೇರ್ ಕೇಸ್ ಲೈಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಟೀಕ್ ವುಡ್ ಪಿಲ್ಲರು, ಅದಕ್ಕೆ ಟಫನ್ ಗ್ಲಾಸು 12 mm ಅಟ್ಯಾಚ್ ಆಗಿ ಮಾಡಿಕೊಟ್ಟಿರುವಂಥದ್ದು. ನೀವು ಮೇಲ್ಗಡೆ ಹತ್ತುತ್ತಾ ಹೀಗೆ ನೋಡ್ಕೊತ ಹೋದರೆ ಎಷ್ಟು ಚೆಂದ ಕಾಣಿಸುತ್ತೆ ಈ ಮನೆ. ಗುಡ್. ಟೋಟಲ್ 4 ಬೆಡ್ರೂಮ್ ಹೊಂದಿರುವಂಥ ಮನೆ ಇದು. ಈಗ ನನ್ನ ಬಲಭಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಲೆಫ್ಟ್ ಸೈಡಲ್ಲಿ ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಈ 2 ಮಧ್ಯದಲ್ಲಿ ಲಿಫ್ಟ್ ಪ್ರಾವಿಷನ್ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಇದು ಚಿಲ್ಡ್ರನ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಇದು ಮಾಸ್ಟರ್ ಬೆಡ್ರೂಮು ಮತ್ತು ಸ್ಟೇರ್ಕೇಸ್ ಕಂಟಿನ್ಯೂಟಿ ಮೇಲ್ಗಡೆಗೆ. ನೋಡಿ, ಇದೊಂದು ಮಾಸ್ಟರ್ ಬೆಡ್ರೂಮು. ಆ್ಯಸ್ ಇಟ್ ಈಸ್ ಫ್ಲೋರಿಂಗ್ ಗ್ರಾನೈಟ್ ಇರುತ್ತೆ. ಕಿಂಗ್ ಸೈಜ್ ಕಾಟು, ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, POP ಫಾಲ್ ಸೀಲಿಂಗು. ಗುಡ್. ಇದು ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ, ಬಟ್ಟೆ ಬರೆಲ್ಲ ಇಟ್ಕೊಳ್ಳೋದಕ್ಕೆ. ಕೆಳಗಡೆ ಡ್ರಾಯರ್ ಬರುತ್ತೆ. ಹಾಗೆ ಬಾಲ್ಕನಿ, ತುಂಬ ಕೂಲಾಗಿರುವಂತಹ POP ಫಾಲ್ ಸೀಲಿಂಗು. ಜಾತ್ರೆ ಎಲ್ಲೂ ಇಲ್ಲ. ನೋಡಿ, ಈ ಬಾಲ್ಕನಿ ಡೋರಲ್ಲೂ ಕೂಡ ವೆಂಟಿಲೇಷನ್ ಇದೆ, ಓಪನ್ ಮಾಡ್ಕೋಬೋದು. ಇಲ್ಲೂ ಕೂಡ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಬಾತ್ರೂಮು ಚೆನ್ನಾಗಿ. ಇದೊಂದು ಬಾಲ್ಕನಿ. ಪ್ರತಿಯೊಂದು ರೂಮ್ಗೂ ಬಾಲ್ಕನಿ ಇನ್ಸ್ಟಾಲ್ ಮಾಡಿದ್ದಾರೆ. ಮೇಲಿಂದ ಕೆಳಗಡೆ ನಿಂತ್ಕೊಂಡು ನೋಡಿದರೆ ಫುಲ್ ಡೆವಲಪ್ ಆಗಿರುವಂತಹ ಬನಶಂಕರಿ 6010 ಬ್ಲಾಕ್ ನೀವು ನೋಡ್ಬೋದು. ರೈಟ್, ಒಬ್ಬರು ಆರಾಮಾಗಿ ನಿಂತ್ಕೋಬೋದು. ಟಫನ್ ಗ್ಲಾಸ್ ಎಲ್ಲ ಇದೆ, ಡೌಟೇ ಇಲ್ಲ. ತುಂಬ
ತುಂಬ ಗಾಳಿ ಇರೋದು. ಹಾಗೆ ಇಲ್ಲಿ ನಮಗೊಂದು ಬಾತ್ರೂಮ್ ಇದೆ, ಎಲ್ಲ ವಾಲ್ ಮೌಂಟ್ ಕಮೋಡು, ಅಂದರೆ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ಆ್ಯಂಟಿ ಸ್ಲಿಟ್ ಫ್ಲೋರಿಂಗು, 2x4 ವೆಟ್ ಫಿಟಲ್ಸ್. ಗುಡ್. ಇದು ಮಾಸ್ಟರ್ ಬೆಡ್ರೂಮ್ ಆಯಿತು. ಹಾಗೆ ಚಿಲ್ಡ್ರನ್ ಬೆಡ್ರೂಮ್ ಇದೆ, ಇಲ್ಲಿ ಆಪೋಸಿಟು ತೋರಿಸ್ತಾ ಇದ್ದೀನಿ. ಡೋರು, ವಾಸ್ಕಲ್ಲು ಪ್ರತಿಯೊಂದು ಕ್ವಾಲಿಟಿಯಾಗಿದೆ. ಇದು ಚಿಲ್ಡ್ರನ್ ಬೆಡ್ರೂಮು, ಎಸ್ಪೆಷಲಿ ಹೆಣ್ಮಕ್ಳು ತುಂಬ ಇಷ್ಟಪಡ್ತಾರೆ ಈ ರೂಮು. ಇಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಹಾಕೋಬೋದು, ಅಷ್ಟು ಸ್ಪೇಸ್ ಜಾಗ ಇದೆ. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟ್ ಪಿಂಕ್ ಕಲರ್ ಇದೆ, ಕಲರ್ ಚೇಂಜ್ ಮಾಡ್ಕೋಬೋದು. ವೆಂಟಿಲೇಷನ್ಗೆ ಇಲ್ಲಿ ಒಂದು ಬಿಗ್ ವಿಂಡೋ ಇದೆ, ಹಾಗೆ ಅಲ್ಲೂ ಕೂಡ ಬಾಲ್ಕನಿ ಬರುತ್ತೆ. ಇದು ಬಾತ್ರೂಮ್ ಆಗಿರುತ್ತೆ. ಬಟ್ಟೆ ಬರೆ ಎಲ್ಲ ಇಟ್ಕೊಳ್ಳೋದಕ್ಕೆ ಓವರ್ ಹೆಡ್ ವಾರ್ಡ್ರೋಬರ್ ಫುಲ್ ಟಾಪ್ ಟು ಎಂಡ್ವರೆಗೂ ಕೊಟ್ಟಿದ್ದಾರೆ ನೋಡಿ. ಡ್ರೆಸ್ಸಿಂಗ್ ಯೂನಿಟ್ ಇದೆ, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು ವಿತ್ ಬಾಲ್ಕನಿ. ಇದು ಬಾತ್ರೂಮ್, ದೊಡ್ಡದಾಗಿದೆ ಬಾತ್ರೂಮ್ ಕೂಡ. ವಿನಿಯರ್ ಡೋರ್ ಹಾಕಿದ್ದಾರೆ, ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ, ಡೋಟೆ ಎಲ್ಲ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಈ ಬೆಡ್ರೂಮ್ಗೂ ಕೂಡ ಬಾಲ್ಕನಿ ಸಿಗುತ್ತೆ. ಕಾರ್ನರ್ ಅಲ್ವಾ, ಹಾಗಾಗಿ ನಿಮಗೆ ಎಲ್ಲ ರೂಮ್ಗೂ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಟೋಟಲ್ 4 ಬೆಡ್ರೂಮ್ ಮಾಡಿಕೊಟ್ಟಿದ್ದಾರೆ ಇವರು. ಅದು ಪಕ್ಕದ ಬಾಲ್ಕನಿ, ಇದು ಈ ಮನೆಯ ಬಾಲ್ಕನಿ. ಫುಲ್ ಡೆವಲಪ್ ಆಗಿರುವಂಥ ಜಾಗ ಇದು ಒಂದಾಗಿರುತ್ತೆ. ವಾರ್ಡ್ರೋಬರ್, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಎಲ್ಲ ಇದೆ. ರೂಮ್ ದೊಡ್ಡದಾಗಿದೆ, ಕಿಂಗ್ ಸೈಜ್ ಕಾಟ್ ಆರಾಮಾಗಿ ಹಾಕ್ಕೋಬೋದು. 2 ಬೆಡ್ರೂಮ್ ಆಯಿತು ಗೆಳೆಯರೆ. ಈಗ ನೆಕ್ಸ್ಟ್ ಫ್ಲೋರಿಗೆ ಮೂವ್ ಆಗೋಣ. ಆ್ಯಸ್ ಇಟ್ ಈಸ್ ಟೀಕ್ ವುಡ್ಡು ಹ್ಯಾಂಡ್ ಗ್ರಾಬರ್ ಸಿಗುತ್ತೆ. ಟಫ್ ಆ್ಯಂಡ್ ಗ್ಲಾಸು 12 mm. ರಾಯಲ್ ಪೇಂಟಿಂಗ್ ಮಾಡಿದ್ದಾರೆ ಇಲ್ಲಿ. ಪೇಂಟಿಂಗ್ ವರ್ಕ್ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೇಮ್ ಕೆಳಗಡೆ ಏನು ನೋಡಿದ್ದೀರಲ್ಲ ಅದೇ ಥರ ಲಿಫ್ಟ್ ಪ್ರೊವಿಷನ್ ಸಿಗುತ್ತೆ. ಲಿಫ್ಟ್ ನಮಗೆ ಇಲ್ಲಿದೆ. ಇಲ್ಲೂ ಕೂಡ 2 ಬೆಡ್ರೂಮ್ ಬರುತ್ತೆ. ಇಂಟೀರಿಯರ್ ವರ್ಕ್ ಚೇಂಜ್ ಇದೆ ಅಷ್ಟೇ ನೋಡಿ. ಕಿಂಗ್ ಸೈಜ್ ಕಾಟು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಮತ್ತು ಬಿಗ್ ವಿಂಡೋ, ಓಪನ್ ಡೋರ್ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಕೆಳಗಡೆ ಡ್ರಾಯರು, ಬಾಲ್ಕನಿ, POP ಫಾಲ್ ಸೀಲಿಂಗು, ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಆ್ಯಸ್ ಇಟ್ ಈಸ್ ಬಾತ್ರೂಮ್. ನೋಡಿದಿರಲ್ಲ, ಎಸ್. ಬಾಲ್ಕನಿನೂ ಬಾತ್ರೂಮ್ ತೋರಿಸಿದ್ದೀನಿ ಕೆಳಗಡೆ. ಸಮಯ ವ್ಯರ್ಥ ಮಾಡೋದು ಬೇಡ. ಎಷ್ಟು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಡ್ತೀನೋ ಅಷ್ಟು ಡೀಟೇಲ್ಸ್ ಆಗಿರುತ್ತೆ. ಇದು ನೋಡಿ, ಕೆಳಗಡೆ ನೋಡಿದ್ರಲ್ಲ ಪೇಂಟಿಂಗ್ ವರ್ಕ್ ಜಾಬ್ ಚೇಂಜ್ ಆಗಿದೆ ಅಷ್ಟೇ. ಇಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ಈ ವಾಲ್ ಇಷ್ಟಪಡ್ತೀರಾ, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು, ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಇದು 4ನೇ ಬೆಡ್ರೂಮು. ಡ್ರೆಸ್ಸಿಂಗ್ ಕ್ಯಾಬಿನೆಟು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು, ಬಾಲ್ಕನಿ. ಟೋಟಲ್ 4 ಬಾಲ್ಕನಿ, 4 ಬೆಡ್ರೂಮು, ಬಾತ್ರೂಮು. ಇದು ಪ್ಯಾಟರ್ನ್ ಚೆನ್ನಾಗಿದೆ, ಮಾರ್ಬಲ್ ಪ್ಯಾಟರ್ನ್ ಬಂದಿದೆ. ಓಕೆ, ಡನ್. ಇದಿಷ್ಟು 4ನೇ ಬೆಡ್ರೂಮು. ಟಾಪ್ ಫ್ಲೋರಲ್ಲಿ ಹೋಗಿ ತೋರಿಸ್ಕೊಡ್ತೀನಿ. ತುಂಬ ಗಾಳಿ ಬರುತ್ತೆ, ಆದಷ್ಟು ಬೇಗ ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಸ್ಕೈಲೈಟ್ ಕೊಟ್ಟಿದ್ದಾರೆ, ನ್ಯಾಚುರಲ್ ಲೈಟ್ ಒಳಗಡೆ ತುಂಬ ಚೆನ್ನಾಗಿ ಬರುತ್ತೆ. ಸ್ಕೈಲೈಟ್ ಕೊಟ್ಟು ಮತ್ತು ಇಲ್ಲಿ ನಿಮಗೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. MS ಡೋರ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಇಷ್ಟಪಡ್ತೀರಾ, ನಿಮಗೆ 1x1 ಸೆರಾಮಿಕ್ ಟೈಲ್ಸ್ ಸಿಗುತ್ತೆ. ಬಟ್ಟೆ ಒಣಗಿ ಹಾಕೋದಕ್ಕೆ ಕಂಬಿ ಇದೆ. ಕೇಬಲ್ ವರ್ಕೆಲ್ಲ ಡನ್. ಹ್ಯಾಂಡ್ ವಾಶ್ ಏರಿಯಾ, 2 ಪಾರ್ಟಿಷನ್ ಮಾಡಿದ್ದಾರೆ. ಈ ಡೋರ್ನ ಕ್ಲೋಸ್ ಮಾಡಿಕೊಂಡು ಆ ಕಡೆ ಹೋಗಬೇಕು. 1000 ಲೀಟರ್ ಸಿಂಟೆಕ್ಸ್ ಮೇಲೆ ಬರುತ್ತೆ. ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟು, ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರು. ಲಿಫ್ಟ್ ಮೇಂಟೆನೆನ್ಸ್ ರೂಮು ಇದಾಗಿರುತ್ತೆ. ತುಂಬ ಡೆವಲಪ್ ಆಗಿದೆ ಏರಿಯಾ.
ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ. ಇದು ಬನಶಂಕರಿ 6 ಸ್ಟೇಜು 10th ಬ್ಲಾಕು, ಕನಕ ಭವನ ಅಥವಾ ಲಕ್ಷ್ಮೀ ದೇವಸ್ಥಾನದ ಹಿಂದ್ಗಡೆ ಬರುತ್ತೆ. ಇದು 20/30 BDA, ಸೌತ್ ವೆಸ್ಟ್ ಕಾರ್ನರು, ನಾರ್ತ್ ವೆಸ್ಟ್ ಮೇನ್ ಡೋರು. ಆಸ್ಕಿಂಗ್ ಪ್ರೈಸು 2 CR 10 lakhs, 2,10,00,000 ನೆಗೋಷಿಯಬಲ್ ಇದೆ. ಈ ವಿಡಿಯೋದಲ್ಲಿ ನೋಡಿ ಮನೆ ನೋಡ್ಬೇಕಂದಲ್ಲಿ ಕೊಟ್ಟಿರೋಂಥ ನಂಬರ್ ಮೇಲೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.